ಸರ್ ಒಂದು 4,000-5,000 ಡೌನ್ ಪೇಮೆಂಟ್ ಯಾರಾದ್ರು ಗಾಡಿ ನೋಡ್ತಾ ಇದ್ದಾರೆ ಸರ್, ಈ ಗಾಡಿ ತೊಗೊಳ್ಳಿ ಸರ್. ಆಲ್ಟೋ 800 ಬರೀ ಒಂದು 30,000-40,000 ಡೌನ್ ಪೇಮೆಂಟ್ ಮಾಡಿ ಮಂತ್ಲಿ ಒಂದು 4,000-6,000 ರೂಪಾಯಿ ಡೌನ್ ಪೇಮೆಂಟಲ್ಲಿ ನಿಮಗೆ EMI ಬರೋ ಥರದಲ್ಲಿ ಗಾಡಿ ಸಿಗುತ್ತೆ ಸರ್. ಸರ್ ಒಂದು ಲೋ ಬಜೆಟಲ್ಲಿ ಇನ್ನೊಂದು ಪೋಲೋ ನೋಡ್ತಾ ಇದ್ದೀರಾ, ಅದು ಫುಲ್ಲಿ ಟಾಪ್ ಆ್ಯಂಡ್ ಐಲೈನು. ಇದರಲ್ಲಿ ನಿಮಗೆ ಗೊತ್ತಿರೋಂಗೆ ಫುಲ್ಲಿ ಟಾಪ್ ಆ್ಯಂಡ್ ಆದ್ರಿಂದ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್, ABS, ಅಲಾವಿಲ್ಸ್ ಎಲ್ಲ ಬರುತ್ತೆ ಸರ್. ಗಾಡಿ ಬೆಲೆ ಬಂದು 2,60,000 ರೂಪಾಯಿ. ಮುಂದೆ ಬರಲಿ ಇನ್ನೂ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ಸರ್ ಆಲ್ಟೋ K10 ಇದು ಅಷ್ಟೇ ಒಂದು 2 ವೀಲರ್ ಮೇಂಟೆನೆನ್ಸಲ್ಲಿ ಮೇಂಟೈನ್ ಆಗುವಂಥ ಗಾಡಿ, ಒಂದು ಲೋಯೆಸ್ಟ್ EMI ಅಂತ ಹೇಳ್ಬೋದು. ಇದು ಅಷ್ಟೇ ಒಂದು 5,000-4,000 ರೂಪಾಯಿ ನಿಮಗೆ EMI ಬರುವಂಥ ಗಾಡಿ. ಇದು ಅಷ್ಟೇ ಸರ್ 2,60,000, 16ನೇ ಮಾಡಲು 2ನೇ ಓನರು, 7,60,000. ಅದರಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀನಿ ಸರ್. ಸರ್ ಮಾರುತಿ ಸ್ವಿಫ್ಟ್ VXi 9 ಮಾಡಲು ವಿತ್ ಫ್ರೆಶ್ FC ಕೇವಲ 260 ಸರ್. ಇನ್ನೊಂದು i20 ಸರ್, ಇದು 9 ಮಾಡಲು ವಿತ್ ಫ್ರೆಶ್ FC 220. ಮತ್ತು ಸರ್ ಇದು A ಸ್ಟಾರ್ ಸರ್, ಆಟೋಮೆಟಿಕ್ ವೇರಿಯಂಟು 2,60,000, 13ನೇ ಮಾಡಲು ಸರ್. ಆಮೇಲೆ ಫೋರ್ಡ್ ಇಕೋಸ್ಪೋರ್ಟು 16ನೇ ಮಾಡಲು 490 ಡೀಸೆಲ್ ವೇರಿಯಂಟು ಸರ್. ಸರ್ ಅದಾದಮೇಲೆ SX4 ಡೀಸೆಲ್ಲು ZDI ಪ್ಲಸ್, ಇದು ಬೆಲೆ ಬಂದು 3,00,000 ರೂಪಾಯಿ ಸರ್. ಆಮೇಲೆ ಫೋರ್ಡ್ ಫಿಯೆಸ್ಟಾ ಬರೀ 51,000 ಓಡಿರೋದು. ಇದು ಅಷ್ಟೇ ಒಂದು ಲೋಯೆಸ್ಟ್ ಡೌನ್ ಪೇಮೆಂಟ್, 13ನೇ ಮಾಡಲ್ ಸಿಂಗಲ್ ಓನರು, 2 ಲಕ್ಷಕ್ಕೆ ಆಗ್ಬಿಡುತ್ತೆ ಸರ್. ಸರ್ ಮತ್ತೊಮ್ಮೆ ನಮ್ಮ ಹತ್ರ ಲೋ ಬಜೆಟ್ ಗಾಡಿಗಳೇ ಇದೆ. ಆಲ್ಟೋ 800 ಸರ್, ಒಂದು 4,000-5,000 ನಿಮಗೆ EMI ಬರುವಂಥ ಗಾಡಿ, 14ನೇ ಮಾಡಲು ಸಿಂಗಲ್ ಓನರು, ಬೆಲೆ ಮಾತ್ರ ಕೇವಲ 2,40,000 ಸರ್. ಆಮೇಲೆ ಫೋರ್ಡ್ ಫಿಗೋಗಳು 2 ಗಾಡಿ ಇದೆ, ಡೀಸೆಲ್ ವೇರಿಯಂಟು, ಒಂದು 14ನೇ ಮಾಡಲು, ಒಂದು 13ನೇ ಮಾಡಲು ಲೋನ್ ಆಗುವಂಥ ಗಾಡಿ. ಇದು ಅಷ್ಟೇ ಸರ್ 2,60,000 ರೂಪಾಯಿ. ಯಾವ್ದಾರು ತೊಗೊಳ್ಳಿ, ಡೀಸೆಲ್ ಸಿಂಗಲ್ ಓನರ್ ವೆಹಿಕಲ್.